ಮ್ಯಾಮ್ ಕ್ವೆಶ್ಚನ್ ಪೇಪರ್ಸ್ ಬೋರ್ಡಿಂದ ಬರುತ್ತಾ, ಕ್ವೆಶ್ಚನ್ ಪೇಪರ್ಸ್ ಡಿಸ್ಟ್ರಿಕ್ಟ್ ಲೆವೆಲಿಂದ ಬರುತ್ತಾ, 2 ಕಾಲೇಜಸಲ್ಲೂ ಸೇಮ್ ಕ್ವೆಶ್ಚನ್ ಪೇಪರ್ ಇತ್ತಲ್ಲ ಮ್ಯಾಮ್ ಅದು ಹೇಗೆ ಅಂತ ಎಲ್ಲ ಭಾಳಷ್ಟು ಜನ ಪ್ರಶ್ನೆಗಳು ಮಾಡ್ತಿದ್ರಿ. ಈ ಕನ್ಫ್ಯೂಷನ್ ಕೂಡ ನಿಮಗಿದ್ದರೆ ಕ್ವೆಶ್ಚನ್ ಅಂತ ಹೇಳಿ ಕಾಮೆಂಟ್ ಮಾಡಿ ಅಥವಾ QP ಅಂತ ಹೇಳಿ ಕಾಮೆಂಟ್ ಮಾಡಿ. ಸೊ ನಿಮ್ಮ ಎಲ್ಲ ಕ್ವೆಶ್ಚನ್ಸ್ಗೋಸ್ಕರನೇ ನಾನಿವತ್ತು ಉತ್ತರ ತೊಗೊಂಡು ಬಂದಿದ್ದೀನಿ. ಸೊ ಲೆಟ್ ಅಸ್ ಟಾಕ್ ಅಬೌಟ್ ಈ ಕ್ವೆಶ್ಚನ್ ಪೇಪರ್ಸನ್ನು ಯಾರು ಸೆಟ್ ಮಾಡ್ತಾರೆ, ಇವ್ಯಾಲ್ಯೂಯೇಷನನ್ನು ಯಾರು ಮಾಡ್ತಾರೆ, ಹೇಗೆ ನಡೆಯುತ್ತೆ ಈ ಪ್ರಾಸೆಸ್ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ನೋಡೋದಕ್ಕೆ ಮುಂಚೆ QP ಅಂತ ಕಾಮೆಂಟ್ ಮಾಡಿ ನಿಮಗೂ ಇದೇ ಕನ್ಫ್ಯೂಷನ್ ಇದ್ದರೆ. ಸೊ ಇವತ್ತು ಆ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡೋಣ. ಫಸ್ಟ್ ಥಿಂಗ್, ಈ ಕ್ವೆಶ್ಚನ್ ಪೇಪರ್ಸ್ ಏನಿದೆಯಲ್ಲ ಇದು ಬೋರ್ಡ್ ಪೇಪರಾ ಅಥವಾ ಇಂಟರ್ನಲ್ ಕಾಲೇಜ್ ಲೆವೆಲ್ ಪೇಪರಾ? ಆ ಫಸ್ಟ್ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ದ ಬಿಗ್ಗೆಸ್ಟ್ ಮಿತ್, ನಮ್ಮ ಲೆಕ್ಚರರ್ಸೇ ಪೇಪರನ್ನು ಸೆಟ್ ಮಾಡ್ತಾರೆ, ಇಟ್ ಈಸ್ ಅಟ್ ದ ಕಾಲೇಜ್ ಲೆವೆಲ್. ಸುಳ್ಳು ಮಕ್ಕಳೇ, ಅಲ್ಲ. ಕ್ವಾರ್ಟರ್ಲಿ ಟೆಸ್ಟ್ ಮ್ಯಾಟರೇ ಆಗಲ್ಲ, ಓದಿಲ್ಲ ಅಂದರೂ ಪರವಾಗಿಲ್ಲ, ಓನ್ಲಿ ಬೋರ್ಡ್ ಎಕ್ಸಾಮ್ ಇಸ್ ಇಂಪಾರ್ಟೆಂಟ್. ಈ ಥರ ನೀವು ಯೋಚನೆ ಮಾಡ್ತಿದ್ರೆ ತುಂಬ ದೊಡ್ಡ ತಪ್ಪನ್ನು ಮಾಡ್ತಿದ್ದೀರ. ಈ ಕೂಡಲೇ ಆ ತಪ್ಪನ್ನು ಸರಿ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಯೋಚನೆ ಮಾಡಿ, ಟೈಮ್ ಲೈನ್ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಕ್ವಾರ್ಟರ್ಲಿ ಟೆಸ್ಟ್ ಇರುತ್ತೆ ಅಟ್ ದ ಮಂತ್ ಆಫ್ ಜುಲೈ ಅಥವಾ ಆಗಸ್ಟ್ನಲ್ಲಿ. ಮಿಡ್ ಟರ್ಮ್ ಇರುತ್ತೆ ಅಕ್ಟೋಬರ್ನಲ್ಲಿ. ಅದಾದಮೇಲೆ ಕ್ವಾರ್ಟರ್ಲಿ ಟೆಸ್ಟು ಇರುತ್ತೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ. ಪ್ರಿಪ್ರೇಟ್ರಿ ಜಾನ್ವರಿಯಲ್ಲಿ ಶುರುವಾಗುತ್ತೆ, ಫೆಬ್ರವರಿ ಮಾರ್ಚಲ್ಲಿ ಎಕ್ಸಾಮ್ಸ್ ಇರುತ್ತೆ. ಒಂದು ಸ್ವಲ್ಪ PU1ಗೆ ಹೆಚ್ಚು ಕಡಿಮೆ ಆಗ್ಬೋದು. ಏಪ್ರಿಲ್ PU2 ಎಕ್ಸಾಮ್ಸ್ ಇನ್ ಮಾರ್ಚ್ ಆ್ಯಂಡ್ ಏಪ್ರಿಲ್ PU1 ಎಕ್ಸಾಮ್ಸು, ಕರೆಕ್ಟಾ? ಸೊ ಇದು ನಿಮ್ಮ ಟೈಮ್ ಲೈನ್ ಆಗಿರುತ್ತೆ, ಕರೆಕ್ಟಾ? ಬಿಕಾಸ್ ಏಪ್ರಿಲಲ್ಲಿ KCET ಇರುತ್ತೆ, ಮೇನಲ್ಲಿ ನೀಟ್ ಎಕ್ಸಾಮ್ ಇರುತ್ತೆ. ಸೊ ಈ ಕ್ವಾರ್ಟರ್ಲಿ ಟೆಸ್ಟ್ ಕ್ವೆಶ್ಚನ್ ಪೇಪರ್ಸ್ ಏನಿದೆಯಲ್ಲ, ಕ್ವಾರ್ಟರ್ಲಿ ಟೆಸ್ಟ್ 1, ಮಿಡ್ ಟರ್ಮ್, ಕ್ವಾರ್ಟರ್ಲಿ ಟೆಸ್ಟ್ 2, ಹಾಗೆ ಪ್ರಿಪ್ರೇಟ್ರಿ, ಇದೆಲ್ಲನೂ ಈ ವರ್ಷದಿಂದ ಬೋರ್ಡ್ ಲೆವೆಲ್ ಕ್ವೆಶ್ಚನ್ ಪೇಪರ್ಸ್. ಅಂದರೆ ಪ್ರತಿ ಡಿಸ್ಟ್ರಿಕ್ಟಿಗೂ ಒಂದು ಕ್ವೆಶ್ಚನ್ ಪೇಪರ್ ಇರುತ್ತೆ. ಉಡುಪಿ ಡಿಸ್ಟ್ರಿಕ್ಟ್, ಬ್ಯಾಂಗ್ಳೂರ್ ನಾರ್ತ್, ಬ್ಯಾಂಗ್ಳೂರ್ ಸೌತ್, ಚಿಕ್ಕಬಳ್ಳಾಪುರ. ಸೊ ಆಲ್ ಆಫ್ ದೀಸ್ ಒಂದು ಡಿಸ್ಟ್ರಿಕ್ಟಲ್ಲಿ ಒಂದು ಪೇಪರ್ ಇರುತ್ತೆ, ಕಾಮನ್ ಪೇಪರ್ ಇರುತ್ತೆ. ಅದು ಬೋರ್ಡಿಂದ ಬರುವಂಥದ್ದೇ. ಸೊ ದೇ ಹ್ಯಾವ್ ಟು ಸ್ಟಿಕ್ ಟು ಬೋರ್ಡ್ ಸಿಲೆಬಸ್. ಬಟ್ ನಾನು ಭಾಳಷ್ಟು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀನಿ, ನನ್ನ ಸ್ಟೂಡೆಂಟ್ಸ್ ಹೇಳ್ತಾ ಇರೋವಂಥದ್ದು ಅಥವಾ ನೀವುಗಳೇ ಹೇಳ್ತಾ ಇರೋವಂಥದ್ದು, ಮ್ಯಾಮ್ ಈ ಕ್ವೆಶ್ಚನ್ ಇನ್ಕ್ಲೂಡ್ ಆಗಿದೆ, ಈ ಚಾಪ್ಟರ್ ಇನ್ಕ್ಲೂಡ್ ಆಗಿಲ್ಲ ಅಂತ. ಬಟ್ ಬೋರ್ಡಿಂದ ಬರುವಂಥ ಸಿಲೆಬಸ್ಗೆ ಅವರು ಸ್ಟಿಕ್ ಆನ್ ಆಗಬೇಕು. ಸೊ ಬೋರ್ಡಿಂದ ಬರುವಂಥ ಪೇಪರ್ಸೇ ಕ್ವಾರ್ಟರ್ಲಿ ಟೆಸ್ಟ್ 1, ಮಿಡ್ ಟರ್ಮ್, ಕ್ವಾರ್ಟರ್ಲಿ ಟೆಸ್ಟ್ 2, ಪ್ರಿಪ್ರೇಟ್ರಿ ಆ್ಯಂಡ್ ಫೈನಲ್ ಎಕ್ಸಾಮ್. ಈ ಫೈನಲ್ ಎಕ್ಸಾಮ್ ಸೆಕೆಂಡ್ PUಗೆ ಈಸ್ ಅ ಬೋರ್ಡ್ ಪೇಪರ್, ಓಕೆನಾ? ಬಟ್ ಫಸ್ಟ್ PUCಗೆ ಇದಿನ್ನೂ ಕನ್ಫರ್ಮ್ ಆಗಿಲ್ಲ, ಬೋರ್ಡಿಂದ ಬರುತ್ತಾ ಅಥವಾ ಕಾಲೇಜಿಂದ ಬರುತ್ತಾ ಅಂತ. ಆದರೆ ಬೋರ್ಡಿಂದ ಬರುವಂಥ ಸಾಧ್ಯತೆನೇ ಜಾಸ್ತಿ. ಬಟ್ ಪ್ರಿಪ್ರೇಟ್ರಿವರೆಗೂ ಎಲ್ಲ ಕ್ವೆಶ್ಚನ್ ಪೇಪರ್ಸು ಬೋರ್ಡಿಂದ ಡಿಸ್ಟ್ರಿಕ್ಟ್ ಲೆವೆಲಿಂದ ಬರುತ್ತೆ. ಮ್ಯಾಮ್ ಹಾಗಾದರೆ ಸೆಕೆಂಡ್ PUC ಹೇಳಿದ್ರಿ, ಫಸ್ಟ್ PUCನಲ್ಲಿ ಲಾಸ್ಟ್ ಇಯರ್ ಕಾಲೇಜ್ ಲೆವೆಲ್ ಪೇಪರ್ ಇತ್ತಲ್ವಾ? ಸೊ ಲಾಸ್ಟ್ ಇಯರ್ ವಿಚ್ ಇಸ್ 2025 ಕ್ವೆಶ್ಚನ್ ಪೇಪರ್ ಇಂಟರ್ನಲಿ ಸೆಟ್ ಮಾಡಿದ್ರು. ಬಟ್ ಅದು ಕರೆಕ್ಟಾಗಿ ಎಕ್ಸಾಮ್ ನಡೀತಿಲ್ದಿರೋ ಕಾರಣ, ಅಂದರೆ ಅದು ಸರಿಯಾಗಿ ಆಗಿಲ್ಲದೆ ಇರೋ ಕಾರಣ ಈ ವರ್ಷ ದೇ ಆರ್ ಪ್ಲಾನಿಂಗ್ ಟು ಬ್ರಿಂಗ್ ಬ್ಯಾಕ್. ಮುಂಚೆ ಎಲ್ಲ ಬೋರ್ಡ್ ಎಕ್ಸಾಮೇ ಇದ್ದಿದ್ದು ಫಸ್ಟ್ PUCನು, ಬಟ್ ಲಾಸ್ಟ್ ಇಯರ್ ಮಾತ್ರ ಅದನ್ನು ಕಾಲೇಜ್ ಲೆವೆಲ್ ಮಾಡಿದ್ರು. ಸೊ ಈಗ ಮತ್ತೆ ಇಟ್ ಕ್ಯಾನ್ ಬಿ ಬ್ಯಾಕ್ ಆ್ಯಸ್ ಅ ಬೋರ್ಡ್ ಎಕ್ಸಾಮ್. ಬಟ್ ಇನ್ನೂ ಅಫಿಷಿಯಲ್ ಕಮ್ಯುನಿಕೇಷನ್ ಬಂದಿಲ್ಲ. ಬಂದಿದ ತಕ್ಷಣ ಡೆಫಿನೆಟ್ಲಿ ನಾವು ನಿಮಗೆ ತಿಳಿಸ್ತೀವಿ. ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕು ಅಂತಂದರೆ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದಿಷ್ಟಾಯಿತು. ಸೆಕೆಂಡ್ PUCನಲ್ಲಿ ಎಲ್ಲ ಬೋರ್ಡ್ ಲೆವೆಲ್ ಕ್ವೆಶ್ಚನ್ ಪೇಪರ್ಸೇನೆ. ಯಾಕೆ ಮ್ಯಾಮ್ ಇಂಪಾರ್ಟೆಂಟ್ ಈ ಕ್ವಾರ್ಟರ್ಲಿ ಟೆಸ್ಟ್ ಅಂತಂದರೆ, ಟು ಅಂಡರ್ಸ್ಟ್ಯಾಂಡ್ ದಿ ಎಕ್ಸಾಮ್ ಪ್ಯಾಟರ್ನ್. ಫಸ್ಟ್ ಇಂಪಾರ್ಟೆನ್ಸ್ ಏನು? ಎಕ್ಸಾಮ್ ಪ್ಯಾಟರ್ನ್. ಯಾವ ರೀತಿ ಪ್ರಶ್ನೆಗಳು ಬರ್ಬೋದು, ಯಾವ ಚಾಪ್ಟ್ರಿಂದ 5 ಮಾರ್ಕ್ಸ್ ಬರುತ್ತೆ, ಯಾವ ಚಾಪ್ಟ್ರಿಂದ 3 ಮಾರ್ಕ್ಸ್ ಬರುತ್ತೆ, ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಅದನ್ನೆಲ್ಲ ನೀವು ಈ ಪೇಪರ್ಸ್ನಲ್ಲೇ ಒಂದು ಪ್ಯಾಟರ್ನನ್ನು ಕಂಡುಹಿಡ್ಕೊಳ್ಬೋದು. ನೆಕ್ಸ್ಟ್ ಒನ್, ಟೆಸ್ಟ್ ಎನಾಲಿಸಿಸ್. ಟೆಸ್ಟಲ್ಲಿ ಮ್ಯಾಮ್ 25 ಬಂತು, 22 ಬಂತು, 30 ಬಂತು, ಅದನ್ನು ಹೇಳ್ತೀರಾ. ಆದರೆ ಈ ಟೆಸ್ಟ್ ಎನಾಲಿಸಿಸ್ ಹೇಗೆ ಮಾಡೋದು, ಎಲ್ಲಿ ತಪ್ಪು ಮಾಡಿದ್ರಿ, ಯಾವ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ, ಯಾವ ಕಾನ್ಸೆಪ್ಟ್ ನಿಮಗೆ ಈಸಿಯಾಗಿ ಅರ್ಥ ಆಯಿತು, ಸೊ ಅದನ್ನೆಲ್ಲ ನೀವು ಇಲ್ಲಿ ಕಲಿಬೇಕಾಗತ್ತೆ, ಎಲ್ಲೆಲ್ಲಿ ತಪ್ಪು ಮಾಡಿದ್ರಿ ಅಂತ. ಸೊ ನೀವು QT1ಅಲ್ಲಿ ಮಾಡಿರೋ ಮಿಸ್ಟೇಕ್ಸ್ ಮಿಡ್ ಟರ್ಮಲ್ಲಿ ರಿಪೀಟ್ ಆಗಲ್ಲ. ಮಿಡ್ ಟರ್ಮಲ್ಲಿ ಮಾಡಿರೋದು
ಕ್ವಾರ್ಟರ್ಲಿ ಟೆಸ್ಟ್ 2 ಅಲ್ಲಿ ರಿಪೀಟ್ ಆಗಲ್ಲ. ಸೊ ಪ್ರಿಪ್ರೇಟರಿಯಲ್ಲಿ ಮಾಡಿರೋ ಮಿಸ್ಟೇಕ್ಸ್ ಡೆಫಿನೆಟ್ಲಿ ಈ QT1 ಸಿಲೆಬಸ್ ಮಿಡ್ ಟರ್ಮ್ಗೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಮಿಸ್ಟೇಕ್ ಅಲ್ಲಿ ರಿಪೀಟ್ ಆಗಲ್ಲ. ಕ್ವಾರ್ಟರ್ಲಿ 2 ಫ್ರೆಶ್ ಸಿಲೆಬಸ್ ಇರುತ್ತೆ. ಕ್ವಾರ್ಟರ್ಲಿ 2 ಅಲ್ಲಿ ಮಾಡಿರೋ ಮಿಸ್ಟೇಕ್ಸು ಪ್ರಿಪ್ರೇಟರಿಯಲ್ಲಿ ರಿಪೀಟ್ ಆಗಲ್ಲ. ಪ್ರಿಪ್ರೇಟರಿಯಲ್ಲಿ ಮಾಡಿರೋ ಮಿಸ್ಟೇಕು ಬೋರ್ಡ್ ಎಕ್ಸಾಮಲ್ಲಿ ರಿಪೀಟ್ ಆಗಲ್ಲ. ಸೊ ಇಷ್ಟು ಫಿಲ್ಟರ್ ಆಗಿ ನೀವು ಫೈನಲ್ ಎಕ್ಸಾಮ್ ಬರೆಯೋ ಅಷ್ಟರಲ್ಲಿ ಯು ವಿಲ್ ಡೆಫಿನೆಟ್ಲಿ ಸ್ಕೋರ್ ವೆಲ್. ಸೊ ಪ್ರಾಕ್ಟೀಸ್ ಚೆನ್ನಾಗಾಗಿರುತ್ತೆ, ವಿಚ್ ಇನ್ ಟರ್ನ್ ಯು ವಿಲ್ ಸ್ಕೋರ್ ವೆಲ್. ಅರ್ಥ ಆಗ್ತಿದೆಯಾ? ಸೊ ಇದಿಷ್ಟು ಅದಕ್ಕಾಗಿಯೇ ಈ ಕ್ವಾರ್ಟರ್ಲಿ ಟೆಸ್ಟು, ಈ ಇಡೀ ಟೆಸ್ಟ್ಗಳು ಏನೇನಿದೆಯಲ್ಲ ಅದೆಲ್ಲ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಎಲ್ಲಾನು ಬೋರ್ಡ್ ಲೆವೆಲ್ ಪೇಪರ್ಸೇ. ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ 1 PUC ಫಸ್ಟ್ PUCನ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟಿಂದ ಸೆಕೆಂಡ್ PUCನ ಬೋರ್ಡ್ ಎಕ್ಸಾಮ್ವರೆಗೂ ಎಲ್ಲಾನು ಬೋರ್ಡ್ ಪೇಪರ್ಸೇ ಎಕ್ಸೆಪ್ಟ್ ಫಾರ್ PUC ಫೈನಲ್ ಎಕ್ಸಾಮ್. ಸೊ ಅದು ಬೋರ್ಡ್ ಪೇಪರಾ ಕಾಲೇಜ್ ಪೇಪರಾ ಅಂತ ಈಗ ಸದ್ಯದಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, ಈ ಡಿಸ್ಟ್ರಿಕ್ಟ್ ಲೆವೆಲ್ ಬೋರ್ಡ್ ಲೆವೆಲ್ ಪೇಪರ್ಸ್ ಯಾಕೆ ಇಂಪಾರ್ಟೆಂಟು? ಡಿಫಿಕಲ್ಟಿ ಲೆವೆಲ್ ಗೊತ್ತಾಗುತ್ತೆ ನಿಮಗೆ, ಪ್ಯಾಟರ್ನ್ ಗೊತ್ತಾಗುತ್ತೆ, ಅಫಿಷಿಯಲ್ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿರ್ತಾರೆ. ಸೊ ಚಾಪ್ಟರ್ ವೇಟೇಜಸ್ನ ಬಗ್ಗೆ ನೀವಿಲ್ಲಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ತೀರಾ. ಸೊ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅಂತ ಗೊತ್ತಾಗುತ್ತೆ. ಇವ್ಯಾಲ್ಯೂಯೇಷನ್ ಬಿಕಮ್ಸ್ ವೇ ಮೋರ್ ಯೂನಿಫಾರ್ಮ್. ಹಾಗೆಯೇ ಬೋರ್ಡ್ ಪ್ರೆಪ್ ಬಿಲ್ಟ್ ಇನ್. ಸೊ ಇವ್ಯಾಲ್ಯೂಯೇಟ್ ಯಾರು ಮಾಡ್ತಾರೆ? ಓಕೆನಾ? ಸೊ ಬೋರ್ಡ್ ಅಥವಾ ಡಿಸ್ಟ್ರಿಕ್ಟ್ಸ್ ಪೇಪರಿಂದ ಬಂದ್ರೂ ಇವ್ಯಾಲ್ಯೂಯೇಷನ್ಗೆ ಒಂದು ಮೆಟ್ರಿಕ್ಸನ್ನು ಕೊಟ್ಟಿರ್ತಾರೆ, ನಿಮ್ಮ ಟೀಚರ್ಸೇ ಮಾಡ್ತಾರೆ, ಬಟ್ ಅದನ್ನು ಯೂನಿಫಾರ್ಮ್ ಆಗಿ ಮಾಡ್ತಾರೆ. ನಾನು ಇಲ್ಲಿ ಕಾಲೇಜ್ ಪೇಪರು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಡಿಫ್ರೆನ್ಸ್ ಕೊಟ್ಟಿದ್ದೀನಿ. ಸೊ ನಿಮ್ಮ ಲೆಕ್ಚರರು ಟೀಚರಿಂದ ಟೀಚರ್ಗೆ ವೇರಿ ಆಗುತ್ತೆ, ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ ಪ್ಯಾಟರ್ನು. ನಾನು ಒಂಥರ ಯೋಚನೆ ಮಾಡ್ಬೋದು, ಬೇರೆ ಟೀಚರ್ ಇನ್ನೊಂಥರ ಯೋಚನೆ ಮಾಡ್ಬೋದು. ಇವ್ಯಾಲ್ಯೂಯೇಷನ್ ಅಷ್ಟೊಂದು ಸೀರಿಯಸ್ ಆಗಿರಲ್ಲ, ಸ್ಕೂಲ್ ಲೆವೆಲ್ ಅಸೆಸ್ಮೆಂಟ್ ಆಗಿಬಿಡುತ್ತೆ, ಕಾಲೇಜ್ ಲೆವೆಲ್ ಅಥವಾ ಕ್ಲಾಸ್ ಲೆವೆಲ್ ಅಸೆಸ್ಮೆಂಟ್. ಆದರೆ ಇಲ್ಲಿ ಬೋರ್ಡ್ ಎಕ್ಸಾಮ್ ರೆಡಿನೆಸ್ ಆಗುತ್ತೆ. ಯಾಕೆ? ಅವ್ರಿಗೆ ಇಷ್ಟಿಷ್ಟು ಕೀವರ್ಡ್ಸ್ ಅಂತ ಇದ್ದರೆ ಇಷ್ಟಿಷ್ಟು ಮಾರ್ಕ್ಸ್ ಕೊಡಬೇಕು ಅಂತ ಆ ಪ್ಯಾಟರ್ನೇ ಬಂದ್ಬಿಡತ್ತೆ ಮಕ್ಕಳ. ಸೊ ಇವ್ಯಾಲ್ಯೂಯೇಷನ್ ತುಂಬ ಕರೆಕ್ಷನ್ಸ್ ತುಂಬ ಯೂನಿಫಾರ್ಮ್ ಆಗಿರುತ್ತೆ, ನಿಮಗೆ ಆ ಪ್ಯಾಟರ್ನ್ ಗೊತ್ತಾಗುತ್ತೆ. ಕ್ಲಿಯರ್? ಸೊ ದಿಸ್ ಈಸ್ ದ ಹಿಡನ್ ಟ್ರೂತ್. ಅದಕ್ಕೇ ಕ್ವಾರ್ಟರ್ಲಿ ಟೆಸ್ಟ್ 1 ಇಂದಾನು ನಿಮ್ಮ ಫೈನಲ್ ಎಕ್ಸಾಮ್ವರೆಗೂ ಎಲ್ಲ ಟೆಸ್ಟು ಎಕ್ಸಾಮ್ ಇಂಪಾರ್ಟೆಂಟು. ಕರೆಕ್ಟಾ? ಸೊ ಈ ಕಳೆದ ವಾರನೇ ನೀವು ನಿಮ್ಮ ಕ್ವಾರ್ಟರ್ಲಿ ಟೆಸ್ಟನ್ನು ಕಂಪ್ಲೀಟ್ ಮಾಡಿದ್ರಿ. ಎಲ್ಲರೂ ಎಷ್ಟು ನಿಮ್ಮ ಸ್ಕೋರು ಅಂತ ಈ ವಿಡಿಯೋದಲ್ಲಿ ನನಗೆ ತಿಳಿಸಿ. ಕಾಮೆಂಟ್ ಸೆಕ್ಷನಲ್ಲಿ ಲೆಟ್ ಮೀ ಸಿ ಯಾರ್ಯಾರು ಎಷ್ಟೆಷ್ಟು ಅನಲೈಸ್ ಮಾಡಿದಿರಾ ನಿಮ್ಮ ಸ್ಕೋರ್, ಹಾಗೆ ಒಂದು ಸಿಂಪಲ್ ಅನಾಲಿಸಿಸ್ ಅಬೌಟ್ ಯುವರ್ ಕ್ವಾರ್ಟರ್ಲಿ ಟೆಸ್ಟ್. ಓಕೆನಾ? ಸೊ ದ್ಯಾಟ್ ಈ ವಿಡಿಯೋ ಆಗಿದ ತಕ್ಷಣ ಒಂದು ಪ್ಯಾಟರ್ನ್ ಅನಾಲಿಸಿಸ್ ಆದರೂ ನಿಮಗೆ ಆಗಿರುತ್ತೆ. ಇಷ್ಟೇ ಮಕ್ಕಳ, ಕ್ವಿಕ್ಕಾಗಿ ಅರ್ಥ ಮಾಡ್ಕೊಳ್ಳಿ ಏನದು, ದಟ್ ಆಲ್ ದೀಸ್ ಕ್ವೆಶ್ಚನ್ ಪೇಪರ್ಸ್ ಆರ್ ಫ್ರಮ್ ದ ಬೋರ್ಡ್ ಆ್ಯಂಡ್ ನಾಟ್ ಫ್ರಮ್ ದ ಕಾಲೇಜ್ ಲೆವೆಲ್. ಇವ್ಯಾಲ್ಯೂಯೇಷನ್ಗೂ ಒಂದು ಸೆಟ್ ಪ್ಯಾಟರ್ನ್ ಇರುತ್ತೆ, ಅದ್ರ ಬೇಸಿಸ್ ಮೇಲೆ ನಾವು ಮಾರ್ಕ್ಸ್ ಕೊಡ್ತಾರೆ. ಸೊ ಈ ಎಲ್ಲ ಟೆಸ್ಟ್ಗಳನ್ನು ತಪ್ಪದೆ ಅಟೆಂಡ್ ಮಾಡಿ, ಸೀರಿಯಸ್ ಆಗಿ ತೊಗೊಳ್ಳಿ, ಬಿಕಾಸ್ ದಿಸ್ ಇಸ್ ದ ಪ್ರಾಕ್ಟೀಸ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮ್ಸ್. ಸೊ ನಿಮಗೆ ಪ್ಯಾಟರ್ನ್ ಅನಲೈಸ್ ಮಾಡೋಕ್ಕಾಗತ್ತೆ, ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅನಲೈಸ್, ಸೊ ದಟ್ ಈ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಸೂಪರಾಗಿ ಔಟ್ ಆಫ್ ಔಟ್ ತೊಗೊಳ್ತೀರಾ. ಸೊ ಇಷ್ಟೇ ಮಕ್ಕಳ, ಇದೇ ರೀತಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕು ನನಗೆ ನನ್ನ ಪ್ರಿಪ್ರೇಷನ್ 2x ಜಾಸ್ತಿ ಆಗಬೇಕು ಅಂತಂದರೆ PUC 8 ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.